ನಗರ ಏನಕ್ಕೆ ಫೇಮಸ್ ಗೊತ್ತಾ, ಇಲ್ಲೊಂದು ಪುರಾತನ ಕೋಟೆ ಇದೆ, ಒಂದು ಫೇಮಸ್ ಘಾಟ್ ಸೆಕ್ಷನ್ ಅದೇ ಹುಲಿಕಲ್ ಘಾಟ್. ಸೊ ನಾವೀಗ ಟ್ರಾವೆಲ್ ಮಾಡ್ತಾ ಇರೋದು ಮಲೆನಾಡಿನಿಂದ ಕರಾವಳಿ ಕಡೆಗೆ. ಈಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಹೊತ್ತು ಫಾಸ್ಟ್ ನೋಡೋ ಅಂದ್ರೆ ನೀನೇ ಇರಬೇಕು, ಹೋಗಲ್ಲ ಗಾಡಿ. ಹಲೋ, ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಕೋ. ಇವಾಗ್ಲಾ? ಹಾ ಇವಾಗ್ಲೇ. ಮಲ್ನಾಡ್ ಕಡೆ ಹೋಗೋಣ. ಮಲ್ನಾಡ್ ಕಡೆಗೆ ಇವಾಗ ಹೊರಟ್ರೆ ಎಷ್ಟು ಗಂಟೆ ಹೋಗ್ಬಿಡ್ತೀವಿ ಗೊತ್ತಾ? ಅದು ಗೊತ್ತು, ಬೇಗ ರೆಡಿ ಆಗು. ಲೇಟ್ ಆಗಲ್ಲೇನಾ? ಲೇಟ್ ಆಗೋಕೆ ಯಾರು ಮದ್ವೆ ಹೋಗ್ತಿಲ್ಲ, ಬೇಗ ರೆಡಿ ಆಗ ಮಾರೆ. ಸರಿ, ಬರ್ತೀನಿ ಇರು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸಡನ್ ಆಗಿ ಟ್ರಿಪ್ ಪ್ಲಾನ್ ಆಯಿತು, ಅದು ಮಲ್ನಾಡ್ ಕಡೆಗೆ. ಮಲ್ನಾಡಿಂದ ಕರಾವಳಿ ಕಡೆ ಹೋಗೋಣ ಅಂತ. ಸೊ ಗೊತ್ತಿಲ್ಲ, ಟೈಮ್ ಸಿಕ್ಕಿದ್ರೆ ಮಲ್ನಾಡಿಂದ ಕರಾವಳಿ ಕಡೆ ಕೂಡ ಟ್ರಾವೆಲ್ ಮಾಡೋಣ. ಸೊ ಸಿಕ್ಕಿರೋ ಸೈಕಲ್ ಗ್ಯಾಪಲ್ಲೇ ಮಲ್ನಾಡ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹಾಗೆ ಮಳೆಗಾಲದಲ್ಲಿ ಮಲ್ನಾಡ್ ಕಡೆ ಟ್ರಾವೆಲ್ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ಸೊ ಆಲ್ರೆಡಿ ಟೈಮ್ ಆಗಿದೆ, ನೋಡೋಣ ಯಾವ್ಯಾವ ಪ್ಲೇಸ್ಗಳು ನಮಗೆ ಈ ವಿಡಿಯೋದಲ್ಲಿ ನೋಡೋಕೆ ಸಿಗುತ್ತೆ ಅಂತ. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿನೇ ಜರ್ನಿ ಸ್ಟಾರ್ಟ್ ಆಯಿತು. ನಾವೀಗ ಹೋಗ್ತಾ ಇರೋದು ಸಾಗರದ ಕಡೆಗೆ. ಶಿರ್ಸಿಯಿಂದ ನಾನು ನನ್ನ ಫ್ರೆಂಡ್ ಇಬ್ಬರೇ ಬರ್ತಾ ಇದ್ವಿ. ಹೀಗೆ ಮಾತಾಡ್ತಾ ಕಾರ್ ಹೇಗೋ ಖಾಲಿ ಇದೆ, ಸೀಟ್ ಹಾಕೊಂಡು ಹೋಗೋಣ ಸಿದ್ದಾಪುರ ತನಕ ಅಂತ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ನಿಲೇಕಣಿ ಹತ್ರ ಇಬ್ಬರು ಏಜ್ ಆದವ್ರು ನಿಂತಿದ್ರು. ಅವರು ಸಿದ್ದಾಪುರ ಕಡೆಗೆ ಹೋಗ್ತಾ ಇದ್ರು, ಬಸ್ಸಿಗೆ ವೇಟ್ ಮಾಡ್ತಾ ಇದ್ರು. ಸೊ ಆ ರೂಟಲ್ಲೇ ನಾವು ಹೋಗ್ತಿರೋದು ಅಂತ ಅವ್ರಿಗೆ ಕೂಡ ಸಿದ್ದಾಪುರ ತನಕ ಡ್ರಾಪ್ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟಾರ್ಟ್ ಆದ ಜರ್ನಿ ಒಳ್ಳೆ ಕೆಲಸದಿಂದನೇ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ಖುಷಿ ಆಯಿತು ಅವರಿಗೆ ಡ್ರಾಪ್ ಮಾಡಿ. ತುಂಬಾ ಮಾತಾಡ್ತಾ ಬಂದ್ವಿ. ಇನ್ನೂ ಕೂಡ ಪ್ಲ್ಯಾನ್ ಆಗಿಲ್ಲ ಎಲ್ಲಿಗೆ ಹೋಗೋದು ಅಂತ, ಆದರೆ ಮಲೆನಾಡಲ್ಲೇ ಟ್ರಾವೆಲ್ ಮಾಡಬೇಕು ಅಂತಲೇ ಹೊರಟಿದ್ದು. ಇವಾಗ ನಾವು ಹೋಗ್ತಿರೋದು ಸಾಗರದ ಕಡೆಗೆ. ಸಾಗರದಲ್ಲಿರೋ ಫ್ರೆಂಡ್ನ ಪಿಕ್ ಮಾಡಿ ನೆಕ್ಸ್ಟ್ ಪ್ಲ್ಯಾನ್ ಆಗುತ್ತೆ ಯಾವ ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂತ. ಮಲೆನಾಡಲ್ಲಿ ಸಾಕಷ್ಟು ಪ್ಲೇಸ್ಗಳಿದೆ, ಪ್ಲೇಸ್ಗಳಿಗೆ ಕೊರತೆನೇ ಇಲ್ಲ. ಸುಮಾರು ನೋಡುವಂಥ ಪ್ಲೇಸ್ಗಳಿರೋದು ಮಲೆನಾಡಲ್ಲಿ. ಆ್ಯಂಡ್ ಮಾನ್ಸೂನಲ್ಲಿ ಮಲೆನಾಡು ಭಾಗದಲ್ಲಿ ತಿರುಗಾಡೋಕೆ ಸಖತ್ತಾಗಿರುತ್ತೆ. ಇವತ್ತು ಯಾಕೋ ಮಳೆ ಇಲ್ಲ, ಆದರೆ ಮಳೆ ಬರ್ತಾ ಇದ್ರೆ ಮಲೆನಾಡಲ್ಲಿ ಟ್ರಾವೆಲ್ ಮಾಡೋಕೆ ಸಖತ್ ಖುಷಿ ಆಗುತ್ತೆ. ಸಿದ್ದಾಪುರ, ಸಾಗರ, ಶಿರ್ಸಿ, ಅಲ್ಲಿಂದ ಮಲೆನಾಡನ್ನು ಸ್ಟಾರ್ಟ್ ಆಗುತ್ತೆ. ಸೊ ನಾವೀಗ ಟ್ರಾವೆಲ್ ಮಾಡ್ತಾ ಇರೋದು ಮಲೆನಾಡಿನಿಂದ ಕರಾವಳಿ ಕಡೆಗೆ, ಅದು ಮಳೆಗಾಲದಲ್ಲಿ. ಸೊ ಮಳೆಗಾಲ ಸ್ಟಾರ್ಟ್ ಆಗಿ ಸುಮಾರು 20-22 ದಿನ ಆಯಿತು, ಇನ್ನೂ ಮಳೆ ಸರಿಯಾಗಿ ಬರ್ತಿಲ್ಲ. ಆದರೂ ಕೂಡ ಒಂದು ಬೆಸ್ಟ್ ನೇಚರ್ ವ್ಯೂ ನಮಗೆ ಈ ರೂಟಲ್ಲಿ ನೋಡೋಕ್ಕೆ ಸಿಗುತ್ತೆ. ನಾವು ಅದರಲ್ಲಿ ಒಂದು ರೂಟ್ ಚೂಸ್ ಮಾಡಿದ್ದೀವಿ, ಅದೇ ಹುಲಿಕಲ್ ಘಾಟ್. ಇವಾಗ ಆ ರೂಟಲ್ಲೇ ನಾವು ಉಡುಪಿ ಕಡೆ ಟ್ರಾವೆಲ್ ಮಾಡ್ತೀವಿ. ಸೊ ಇಲ್ಲಿಂದ ಹೊರಡುವ. got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I never got anyone's help, I had to do it all myself. ಆಫ್ಟರ್ ಲಾಂಗ್ ಜರ್ನಿ ಇವಾಗ ರೀಚ್ ಆಗಿದ್ದೀವಿ ಹೊಸನಗರಕ್ಕೆ. ಇಲ್ಲಿ ಒಂದು ಸ್ಟಾಪ್ ಹೊಡೆದು ತಿಂಡಿ ತಿಂದು ಇಲ್ಲಿಂದ ಉಡುಪಿ ಕಡೆಗೆ ಪ್ರಯಾಣ. ನೈಟ್ ಹುಲಿಕಲ್ ಘಾಟ್ ಮೇಲೆ ಉಡುಪಿ. ಹುಲಿಕಲ್ ಘಾಟ್ ಆ್ಯಕ್ಚುಲಿ ಇದು ಮಲೆನಾಡಿನ ಮುಖ್ಯ ಭಾಗ, ಆದರೆ ಇಲ್ಲಿ ಮಳೆನೇ ಇಲ್ಲ.
ಮಳೆಗಾಲದಲ್ಲಿ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಇರಬೇಕಿತ್ತು, ಬಟ್ ಆದರೆ ಇಲ್ಲಿ ಮಳೆ ನೋಡೋಕ್ಕೆ ಸಿಗ್ತಾ ಇಲ್ಲ. ಸೊ ಇಲ್ಲಿಂದ 40 ಕಿಲೋಮೀಟ್ರಿಗೆ ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ, ಅದೇ ಹುಲಿಕಲ್ ಘಾಟ್. ಆ ರೂಟ್ ಮೇಲೆ ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ ಈ ರಾತ್ರಿಲಿ. ಈ ಮಲೆನಾಡಿನ ಭಾಗದಲ್ಲಿ ಯಾವುದೇ ರೀತಿ ಹೈವೇಗಳನ್ನು ನೋಡೋಕ್ಕೆ ಸಿಗಲ್ಲ. ತಿರು ಇರುವಂತಹ ರೋಡ್ಗಳು ಹಾಗೆ ಘಾಟ್ ಸೆಕ್ಷನ್ ಇರುವಂತಹ ರೋಡ್ಗಳೇ ಮಲೆನಾಡಿನಲ್ಲಿ ನೋಡೋಕ್ಕೆ ಸಿಗತ್ತೆ. ಭಾರತದ ಪಶ್ಚಿಮ ಘಟ್ಟ, ಅದರಲ್ಲೂ ಸಹ್ಯಾದ್ರಿ ಪರ್ವತಗಳ ಸಾಲು, ದಟ್ಟವಾದಂತಹ ಪಶ್ಚಿಮ ಘಟ್ಟ ಅಂತಲೇ ಕರೀತಾರೆ. ಅದಿರೋದು ಕಾರವಾರದಿಂದ ಮಂಗಳೂರು ತನಕ. ಬಯಲು ಸೀಮೆಯಿಂದ, ಮಲೆನಾಡಿನಿಂದ ಅಥವಾ ದಕ್ಷಿಣ ಕರ್ನಾಟಕದಿಂದ ಕರಾವಳಿ ಸೈಡ್ಗೆ ಹೋಗಬೇಕು ಅಂದರೆ ಒಂದಲ್ಲ ಒಂದು ರೀತಿ ಘಾಟ್ ಸೆಕ್ಷನ್ಗಳನ್ನ ದಾಟ್ಕೊಂಡೇ ಹೋಗಬೇಕಾಗತ್ತೆ. ಆ ಘಾಟ್ಗಳಲ್ಲೇ ಒಂದು ಈ ಹುಲಿಕಲ್ ಘಾಟ್. ಹಚ್ಚ ಹಸಿರಿನಿಂದ ತುಂಬಿಕೊಂಡಿರುವಂತಹ ಈ ಮಲೆನಾಡು ಡೇ ಟೈಮಲ್ಲಿ ನೋಡುವಾಗ ಅದ್ಭುತವಾಗಿ ಕಾಣುತ್ತೆ, ಕಣ್ಣಿಗೆ ಆನಂದವನ್ನು ನೀಡುತ್ತೆ, ಮನಸ್ಸಿಗೆ ಖುಷಿಯನ್ನು ನೀಡುತ್ತೆ. ಅದೇ ರಾತ್ರಿ ಸಮಯದಲ್ಲಿ ಇದೇ ರೋಡಲ್ಲಿ ಓಡಾಡುವಾಗ ಮಲೆನಾಡು ಅಷ್ಟೇ ದಟ್ಟವಾದಂತಹ ಕತ್ತಲೆಯಿಂದ ಆವರಿಸಿಕೊಂಡಿರುತ್ತೆ. ನಾವೀಗ ಹೊಸನಗರದಿಂದ ಮುಂದೆ ಬಂದು ನಗರ ಅನ್ನೋ ಊರಿಗೆ ಬಂದಿದ್ದೀವಿ. ನಗರ ಏನಕ್ಕೆ ಫೇಮಸ್ ಗೊತ್ತಾ? ಇಲ್ಲೊಂದು ಕೋಟೆ ಇದೆ. ಸೊ ಒಂದು ಪುರಾತನ ಕೋಟೆ ಕೂಡ ನಮಗೆ ಈ ರೂಟಲ್ಲಿ ನೋಡೋಕೆ ಸಿಗುತ್ತೆ. ಈ ನಗರ ಕೋಟೆಯ ಬಗ್ಗೆ ಶಾರ್ಟ್ದಾಗಿ ಹಿಸ್ಟ್ರಿ ಹೇಳಬೇಕು ಅಂದರೆ, ಕೆಳದಿ ರಾಜವಂಶದ ವೀರಭದ್ರ ನಾಯಕ ಕೆಳದಿಯ ಮೂಲ ರಾಜಧಾನಿ ಇಕ್ಕೇರಿಯನ್ನು ಬಿಜಾಪುರದ ಸುಲ್ತಾನರಿಂದ ಯುದ್ಧದಲ್ಲಿ ಕಳೆದುಕೊಂಡಾಗ 1640ರಲ್ಲಿ ಇಲ್ಲಿ ನಗರ ಕೋಟೆಯನ್ನು ನಿರ್ಮಿಸ್ತಾರೆ. ವೀರಭದ್ರ ನಾಯಕನ ನಂತರ ಶಿವಪ್ಪ ನಾಯಕರು ಕೆಳದಿ ವಂಶವನ್ನು ಉತ್ತುಂಗಕ್ಕೆ ಕೊಂಡೊಯ್ದು ಈ ಕೋಟೆಯನ್ನು ಅಭಿವೃದ್ಧಿಪಡಿಸಿ ಕೀರ್ತಿಗೆ ಪಾತ್ರರಾಗ್ತಾರೆ. ಇಲ್ಲಿಂದ 30 ಕಿಲೋಮೀಟರ್ಸ್ ಹೋದರೆ ನಮ್ಗೆ ಸಿಗೋದು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಒಂದು ಫೇಮಸ್ ಘಾಟ್ ಸೆಕ್ಷನ್, ಅದೇ ಹುಲಿಕಲ್ ಘಾಟ್. ಸೊ ಆ ಘಾಟ್ ಥ್ರೂನೇ ನಾವು ಉಡುಪಿ ಕಡೆ ಹೋಗ್ತಾ ಇದ್ದೀವಿ. ಸೊ ನೈಟ್ ಜರ್ನಿ. ನಾವೀಗಿರೋದು ಹುಲಿಕಲ್ ಘಾಟ್ ಮಧ್ಯದಲ್ಲಿ ಸಿಗುವಂಥ ಒಂದು ದೇವಸ್ಥಾನ ಇದರಲ್ಲಿ. ಸೊ ಇಲ್ಲಿ ಚಂಡಿಕಾಂಬ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಹೋಗಿ ಕಾಣಿಕೆ ಹಾಕಿದ್ದಾರೆ. ಇದು ಹುಲಿಕಲ್ ಘಾಟ್ ಸೆಕ್ಷನ್ನ ಮಧ್ಯದಲ್ಲಿ ಸಿಗುವಂತಹ ಈ ದೇವಸ್ಥಾನ. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಈ ಘಾಟ್ ಮಧ್ಯದಲ್ಲಿ ಮಧ್ಯಾಹ್ನ. 2 years ಬ್ಯಾಕ್ ನನ್ನ ಬರ್ಡೇ ದಿನನೇ ಸಡನ್ ಟ್ರಿಪ್ ಪ್ಲ್ಯಾನ್ ಆಗಿತ್ತು. ಮಾರ್ನಿಂಗ್ ಟೈಮ್ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿಂದಾನೇ ಉಡುಪಿ ಕಡೆಗೆ ಹೋಗಿದ್ವಿ. ಸೊ ಇದು ನನ್ನ ಸೆಕೆಂಡ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು, ಅದು ರಾತ್ರಿ ಟೈಮಲ್ಲಿ. ಈ ರೋಡಿನಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ರಕ್ಷಣೆಯ ಶಕ್ತಿಯಾಗಿ ನಿಲ್ಲುವಂತಹ ದೇವಿಯೇ ಶ್ರೀ ಚಂಡಿಕಾಂಬಾ ದೇವಿ. ಈಗ ಟೈಮ್ 9 ಗಂಟೆ. 9 ಗಂಟೆಗೆ ನಾವೀಗ ಇರೋದು ಹುಲಿಕಲ್ ಘಾಟ್ ಮಧ್ಯದಲ್ಲಿರುವಂತಹ ಚಂಡಿಕಾಂಬಾ ದೇವಸ್ಥಾನದಲ್ಲಿ. ಸೊ ಆಲ್ರೆಡಿ ದೇವಸ್ಥಾನ ಕೂಡ ಬಂದಾಗ್ತಾ ಇದೆ. ಇಲ್ಲಿಂದ ಉಡುಪಿ ಸುಮಾರು 60 ಕಿಲೋಮೀಟರ್ ಇದೆ. ಈಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ಡೇ ಟೈಮಲ್ಲಿ ನೋಡೋಕೆ ಸಖತ್ತಾಗಿ ಕಾಣುತ್ತೆ. ನೈಟ್ ಟೈಮ್ ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ದಾರಿಯುದ್ದಕ್ಕೂ ಎಲ್ಲೂ ಮಳೆ ಸಿಕ್ಕಿರಲಿಲ್ಲ. ಅಂದ್ಕೊಳ್ತಾ ಇದ್ವಿ ಮೇ ಬಿ ಹುಲಿಕಲ್ ಘಾಟಲ್ಲಿ ಮಳೆ ಸಿಗ್ಬೋದು ಅಂತ. ಈ ಘಾಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಆ ಮಳೆಯಲ್ಲಿ ನಮ್ಮ ಕನ್ನಡದ ಓಲ್ಡ್ ಸಾಂಗ್ ಬಾನಿಗೊಂದು ಎಲ್ಲೆ ಎಲ್ಲಿದೆ ಅದು ಲೋಫಿ ವರ್ಷನ್ ಪ್ಲೇ ಮಾಡಿಕೊಂಡು ಹೊರಗಡೆ ಮಳೆ, ಈ ಘಾಟು ಸಖತ್ತಾಗಿರುವಂತಹ ವೈಬ್ ಈ ಕಾರಲ್ಲಿ ಸಿಗ್ತಾಯಿತ್ತು ಡ್ರೈವ್ ಮಾಡಬೇಕಾದ್ರೆ. ಅಮೇಝಿಂಗ್ ಫೀಲ್. ನೀವೇನಾದರೂ ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಕನ್ನಡದ ಹಳೆಯ ಸಾಂಗ್ಗಳ ಲೋಫಿ ವರ್ಷನ್ಗಳು ಸಿಗುತ್ತೆ. ಅದನ್ನು ಪ್ಲೇ ಮಾಡಿಕೊಂಡು ಈ ಘಾಟ್ ರೋಡಲ್ಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಸಖತ್ ಫೀಲ್ ಕೊಡುತ್ತೆ.
ಬೇಡ ಇತ್ತಲ್ಲ ಇಲ್ಲೆಲ್ಲ ಬರ್ತದೆ ಕಾಣೋದಿಲ್ಲ ರಾತ್ರಿ ಹೊತ್ತು ಫಾಸ್ಟ್ ಮಾಡೋ ಅಂದ್ರೆ ನಿನ್ನೆ ಇರ್ಬೇಕು ಹೋಗಲ್ಲ ಗಾಡಿ ಹುಲಿಕಲ್ ಘಾಟಲ್ಲಿ ರೋಡ್ ಸೈಡ್ಗೆ ಒಂದು ಫಾಲ್ಸ್ ಇದೆ. ಈ ಘಾಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅದನ್ನು ನೋಡೋಕ್ಕೆ ಸಖತ್ತಾಗಿರುತ್ತೆ. ರೋಡ್ ಸೈಡಿಗೆ ಸುಮಾರು ಮೇಲಿಂದ ನೀರು ಬೀಳ್ತಾ ಇರುತ್ತೆ. ಈ ರೋಡಲ್ಲಿ ಆ ಫಾಲ್ಸ್ ಒಂದು ಬೆಸ್ಟ್ ವ್ಯೂ ಪಾಯಿಂಟ್. ಭಾರತದ ವೆಸ್ಟರ್ನ್ ಘಾಟ್ಸ್, ಅದರಲ್ಲಿ ಅತಿ ದಟ್ಟನೆಯ ಪಶ್ಚಿಮ ಘಟ್ಟ ಇರೋದು ಕರ್ನಾಟಕದಲ್ಲಿ. ಅದನ್ನು ಸಹ್ಯಾದ್ರಿ ಪರ್ವತ ಶ್ರೇಣಿಗಳಂತಲೂ ಕೂಡ ಕರೀತಾರೆ. ಸುಮಾರು 10-12 ವರ್ಷಗಳ ಹಿಂದೆ ನಿಮಗೇನಾದರೂ ನೆನಪಿದ್ರೆ ಇಂತಹ ರೋಡ್ಗಳಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮಲೆನಾಡು ಭಾಗದಲ್ಲಿ ಏನಾದರೂ ಪ್ರಯಾಣಿಸುವಾಗ ಗಾಡಿಯಲ್ಲಿರುವಂತಹ ಮ್ಯೂಸಿಕ್ ಸಿಸ್ಟಮ್ಗಳನ್ನು ಆಫ್ ಮಾಡ್ತಿದ್ರು. ಹಾಗೆ ಇಂತಹ ರೋಡ್ಗಳಲ್ಲಿ ಹೋಗಬೇಕಾದ್ರೆ ಸೈಲೆಂಟಾಗಿಯೇ ಸ್ವಲ್ಪ ಭಯ ಪಡ್ತಾನೆ ಇಂತಹ ರೋಡ್ಗಳಲ್ಲಿ ಟ್ರಾವೆಲ್ ಮಾಡ್ತಿದ್ರು. ಯಾಕೆ ಅಂತ ನೆನಪಿದೆಯಾ ನಿಮಗೆ? ನೆನಪಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನೋಡೋಣ, ಯಾರ್ಯಾರು ಈ ರೋಡಲ್ಲಿ ಚಿಕ್ಕವರಿದ್ದಾಗ ಟ್ರಾವೆಲ್ ಮಾಡಿದ್ದೀರಾ ಅಂತ. ಇವಾಗ ಆ ಥರದ ತೊಂದರೆಗಳು, ಆ ಥರದ ಸಿಚುವೇಶನ್ ಎನ್ಸೋದಿಲ್ಲ. ಯಾಕಂದರೆ ಗೌರ್ಮೆಂಟ್ ಈ ಥರದ ಆ್ಯಕ್ಟಿವಿಟೀಸ್ ಮೇಲೆ ಆ್ಯಕ್ಷನ್ ತೊಗೊಂಡು ಸೆಕ್ಯೂರಿಟೀಸ್ನ ತುಂಬಾ ಅಪ್ಗ್ರೇಡ್ ಮಾಡಿದೆ. ಇಂತಹ ಪ್ರದೇಶಗಳಲ್ಲಿ ನೀವು ಡ್ರೈವ್ ಮಾಡಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಸಿಂಗಲ್ ರೋಡ್ಗಳೇ ಸಿಗುತ್ತೆ. ಆದ್ದರಿಂದ ಎಚ್ಚರದಿಂದ ಹುಷಾರಾಗಿಯೇ ಡ್ರೈವ್ ಮಾಡಿ, ಟ್ರಾವೆಲ್ ಮಾಡಿ. ಘಾಟ್ ಸೆಕ್ಷನ್ಗಳಲ್ಲಿ ಎಲ್ಲೂ ಮಧ್ಯದಲ್ಲೂ ಕೂಡ ಗಾಡಿಯನ್ನು ನಿಲ್ಸೋಕೆ ಹೋಗಬೇಡಿ. ಯಾಕಂದರೆ ಸಿಂಗಲ್ ರೋಡ್ಗಳು, ನೈಟ್ ಟೈಮ್ ಆಗಿರುತ್ತೆ. ಆದಷ್ಟು ಎಚ್ಚರದಿಂದನೇ ಹುಷಾರಾಗಿಯೇ ಡ್ರೈವ್ ಮಾಡಿ. ಇನ್ನೇನು 25-30 ಕಿಲೋಮೀಟರ್ಸ್ ಉಡುಪಿ ಸಿಗುತ್ತೆ. ಸಡನ್ ಪ್ಲ್ಯಾನ್ ಆಗಿ ನಾವು ಈಗ ಉಡುಪಿ ಹತ್ರ ಬಂದು ಮುಟ್ಟಿದ್ದೀವಿ. ಇನ್ನೇನು 25-30 ಮಿನಿಟ್ಸಲ್ಲಿ ನಾವು ಉಡುಪಿಗೆ ರೀಚ್ ಆಗ್ತೀವಿ. ನಮ್ಮ ಹತ್ರ ಇರೋದು ನಾಳೆ ಒಂದಿನ. ನಾಳೆ ಒಂದಿನದಲ್ಲೇ ಯಾವ್ಯಾವ ಪ್ಲೇಸ್ಗಳು ನೋಡೋಕೆ ಸಿಗುತ್ತೆ ಅಂತ ನೋಡಬೇಕು. ಹಾಗೆ ನಾಳೆ ಸಂಜೆ ಎನಿ ಕಂಡೀಷನ್ ಶಿರ್ಸಿಗೆ ರಿಟರ್ನ್ ಹೋಗಲೇಬೇಕು. ಸೊ ಆದ್ದರಿಂದ ನೋಡೋಣ ಯಾವ್ಯಾವ ಪ್ಲೇಸ್ಗಳು ನೋಡೋಕೆ ಸಿಗತ್ತೆ ಅಂತ. ಉಡುಪಿಲಿರುವಂತಹ ಒಂದು ಬೆಸ್ಟ್ ಪ್ಲೇಸ್ ಹಾಗೆ ಅದು ಬೋಟ್ ಹೋಗ್ತಾ ಇಲ್ಲ. ಒಣಗಿದೆ ಅಂದ್ರೆ ಬೋಟ್ ಹೋಗಿಲ್ಲ ಇರ್ಬೇಕಲ್ಲ.